ಇವಾಗಿನ ಪ್ರಚಾರ ಪ್ರಾರಂಭ ಆಗಿದೆ. ಈಗ ಮೊನ್ನೆ ತಾನು ಹೇಳಿದ್ನಲ್ಲ, ನಾವೆಲ್ಲ ನಮ್ಮ ಗ್ಯಾರಂಟಿಗಳ ಕಾರ್ಯಕ್ರಮ ಮೊನ್ನೆ ಒಂದು ತಿಂಗಳ ಹಿಂದ್ಗಡೆ ಎಲ್ಲ ಕಡೆ ಮುಗಿದಿದೆ, ಯಶಸ್ವಿಯಾಗಿ ಆಗಿದೆ. ನಾಳೆಯಿಂದ ಸುಮಾರು ನಾವು 28 ಜಿಲ್ಲಾ ಪಂಚಾಯತ್ನ ಪ್ರವಾಸ ಮಾಡ್ತಾ ಇದ್ದೀವಿ ನಾಳೆಯಿಂದ. ಸೊ ದಿನಕ್ಕೆ 4 ಜಿಲ್ಲಾ ಪಂಚಾಯತಿ ಪ್ರವಾಸ ಮಾಡ್ತಾ ಇದ್ದೀವಿ. ನಮಗೆ ಬರ್ತಕ್ಕಂಥ ಸುಮಾರು 28 ಜಿಲ್ಲಾ ಪಂಚಾಯತಿಗಳು ಬರ್ತವೆ, ಇನ್ಕ್ಲೂಡಿಂಗ್ ಶಿಗ್ಗಾಂವ್. ಸೊ ನೆಕ್ಸ್ಟ್ ಒಂದು ವಾರದಲ್ಲಿ ಎಲ್ಲ 28 ಜಿಲ್ಲಾ ಪಂಚಾಯತಿಗಳಿಗೆ ಸಂಪೂರ್ಣ ಪ್ಲ್ಯಾನ್ ಮಾಡಿದ್ದೇವೆ. ಅದರ ಪ್ರಕಾರ ನಾಳೆಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ನೋಡಿ ಸರ್, ಈ ದೇವೇಗೌಡರು ಏನು ಹೇಳ್ತಾರೆ ನೀವು ಅವ್ರನ್ನ ಕೇಳ್ಬೇಕು. ನಾವು ಅವ್ರ ವಿರುದ್ಧವಾಗಿ ಉತ್ತರ ಕೊಡ್ತಕ್ಕಂಥ ಮಟ್ಟಕ್ಕೆ ನಾವು ಬೆಳೆದಿಲ್ಲ. ದೇವೇಗೌಡರು ಸಾಹೇಬ್ರಿಗೆ ಕೇಳಿ, ಯಾಕಂದರೆ ದೇವೇಗೌಡರು ಈಗ ಅವರು ಈ ರಾಷ್ಟ್ರದ ನಾಯಕರಿದ್ದಾರೆ. ಸೊ ಅವ್ರ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಏನು ಅರ್ಥ ಇಲ್ಲ. ಈಗ ಅವ್ರ ವಿರುದ್ಧ ಅವ್ರು ಮಾತನಾಡಿದ್ದಾರೆ, ಹೌದಾ? ಯಾಕಂದರೆ ಸೇಡ್ ಅಂತಕ್ಕಂಥದ್ದು ಏನಿದೆ ನನಗೆ ಗೊತ್ತಿಲ್ಲ. ಆಮೇಲೆ ದೇವೇಗೌಡರಿಗೆ ಗೈಡ್ ಮಾಡಿದ ತಕ್ಷಣ ಅವ್ರು ಒಪ್ಕೊಳ್ತಕ್ಕಂಥ ಅಷ್ಟೇನು ಇನ್ನೋಸೆಂಟು ದೇವೇಗೌಡರಲ್ಲ. ಅವ್ರಿಗೆ ನಾಲೆಜ್ ಇದೆ, ನಿಂದಿರಬೇಕು ನಿಂದಿರಬಾರ್ದು ಅಂತಕ್ಕಂಥದ್ದು ಅವರು ವೈಯಕ್ತಿಕ ಅಭಿಪ್ರಾಯ ತೊಗೊಂಡಿದ್ದಾರೆ. ಇವತ್ತು ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ವಿರುದ್ಧವಾಗಿ ಈ ರೀತಿ ಹೇಳ್ತಾರೆ ಅಂದರೆ ಅದಕ್ಕೆ ನಾವೇನು ಹೇಳಬೇಕು? ಒಳ್ಳೆಯದು, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಬರಮಾಡ್ಕೊಳ್ತೀವಿ. ಹೈಕಮಾಂಡ್ ಅದಕ್ಕೆ ತೀರ್ಮಾನ ತೊಗೊಳುತ್ತೆ. ಸದ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಲ್ಲಿಲ್ಲ. ಸೊ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನನಗೆ ಮಾಹಿತಿ ಇಲ್ಲ. ಯಾಕಂದ್ರೆ ನಾವು ಕಳೆದ 2-3 ದಿನಗಳಿಂದ ನಾವು ಡಿಸ್ಕ್ರೀಟಾಗಿ ನಮ್ಮ ಪಾರ್ಟಿ ಮುಖಂಡರುಗಳನ್ನ ಕರೆಸಿ ಮೀಟಿಂಗ್ ಮಾಡಿ ಯಾವ ರೀತಿ ಮುಂದೆ ಚುನಾವಣೆ ಎದುರಿಸ್ಬೇಕಂತ ಹೇಳಿ ನಾವು ಅದೇ ಕೆಲಸದಲ್ಲಿದ್ದೀವಿ. ಸೊ ಅದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಇಲ್ಲ. ಬಂದರೆ ಒಳ್ಳೇದಲ್ಲ, ಯಾರೇ ಬಂದರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ಒಳ್ಳೇದು ಬಲ ಬರುತ್ತೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ನಾನು ನೋಡ್ತಾನೆ ಇದ್ದೀನಿ ಲಿಂಗಾಲೇಶ್ವರ ಸ್ವಾಮೀಜಿಯವರು ಏನು ಮಾತನಾಡ್ತಿದ್ದಾರೆ ಏನಿಲ್ಲ ಅಂತ ನಾನು ಗಮನಿಸ್ತಾ ಇದ್ದೀನಿ. ಬಟ್ ಅವ್ರು ರಾಜಕೀಯಕ್ಕೆ ನಿಲ್ತೋರಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಲ್ಲ, ಈಗ ಜೋಶಿಯವ್ರೇನು ಲಿಂಗಾಯತಲ್ಲಲ್ವಾ? ಜೋಶಿ ಸಾಹೇಬ್ರು ಲಿಂಗಾಯತರ ಕೇಳ್ತಿರೋದು. ನಾವು ಪ್ರಸ್ತುತ ಯಾವ್ದು ಎಲೆಕ್ಷನ್ ಮಾತನಾಡ್ತಿದ್ದೀವಿ ನಾವು, ಅದ್ರ ಬಗ್ಗೆ ಮಾತಾಡೋದು ಹೌದಲ್ಲ. ಈಗ ಜೋಶಿ ಸಾಹೇಬರಿಗಾಗಿರಲಿ, ಇಲ್ಲಿ ನಾಯಕರ ಸಾಹೇಬರಿಗಾಗಿರಲಿ, ಬೇರೆ ಬೇರೆ ಸಮುದಾಯಗಳು ಗೆಲ್ಲಿಸಿದ್ದಾರೆ ಅಲ್ವಾ? ಸರಿಯಾದ ತಪ್ಪು ಹೇಳ್ತಕ್ಕಂಥದ್ದು. ಮತ್ತು ಇದನ್ನು ನೀವು ಲಿಂಗಾಯತ ಅಂತಕ್ಕಂಥ ಪದ ನಮ್ಮ ಪಕ್ಷದಲ್ಲಿ ಏನೇನಂತಂದ್ರೆ ಎಲ್ಲರನ್ನ ಜನರಲ್ ಆಗಿ ನಾವೆಲ್ಲ ಸಮಾಜನ ಪ್ರಯಾರಿಟೈಸ್ ಮಾಡ್ತಕ್ಕಂಥದ್ದು. ಎಲ್ಲ ಸಮಾಜಕ್ಕೆ ಸೋಲ್ತೀವೋ ಗೆಲ್ತೀವೋ, ಎಲ್ಲ ಸಮಾಜಗಳಿಗೆ ಟಿಕೆಟ್ ಕೊಡ್ತಕ್ಕಂಥ ಪಕ್ಷ ಯಾವುದೇ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಅದು ಗುರ್ತಿಲ್ಲ. ಈಗ ಆ ಕ್ಯಾಲ್ಕುಲೇಷನಲ್ಲಿ ನನಗೆ ಇನ್ನೂ ಗುರ್ತಿಲ್ಲ. ಯಾಕಂದರೆ ಇದು ಈ ಥರ ಚುನಾವಣೆಯಲ್ಲಿ ಡೆಫಿನೆಟ್ಲಿ ಲಿಂಗಾಲೇಶ್ವರ ಸ್ವಾಮೀಜಿಯವರ ಪ್ರಭಾವ ಭಾಳ ಇದೆ. ಬೇರೆ ಕೇವಲ ಧಾರವಾಡ ಜಿಲ್ಲೆಗೆ ಸೀಮಿತ ಅಷ್ಟೇ ಅಲ್ಲ. ನಾನು ಕೂಡ ಅವ್ರ ಬಿಗ್ ಅಡ್ಮೈರ್, ಐ ಆಮ್ ಎ ಗ್ರೇಟೆಸ್ಟ್ ಫ್ಯಾನ್ ಆಫ್ ಹಿಮ್. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರದ್ದಾದಂಥ ಒಂದು ಛವಿ ಇದೆ, ಅವ್ರದ್ದಾದಂಥ ಜನ ಫಾಲೋ ಮಾಡ್ತಾರೆ. ಅದು ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಸ್ಟಿಲ್ ವಿ ಡೋಂಟ್ ನೋ, ಯಾಕಂದರೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಮ್ಮನ್ನು ಯಾರು ಭೇಟಿಯಾಗಿಲ್ಲ. ನಾವು ಇಲ್ಲಿರ್ತಕ್ಕಂಥ ಎಲ್ಲ ಮಠಾಧೀಶರ ಹತ್ರ ಹೋಗಿ ನಾವು ಕ್ಯಾಂಡಿಡೇಟ್ಗಳು ನಮ್ಮ ಪಕ್ಷದ ಪರವಾಗಿ ಹೋಗಿ ಅವ್ರ ಆಶೀರ್ವಾದ ಪಡೆದಿದ್ದೇವೆ. ಅದು ಗೊತ್ತಿಲ್ಲ. ಈಗ ಅವ್ರನ್ನ ನೀವು ಕೇಳ್ಬೇಕು, ನಾವು ಅವ್ರು ಹೆಂಗೆ, ನಾವು ಕ್ಯಾನ್ ಆನ್ಸರ್ ಫಾರ್ ಇಟ್. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ ಟು ಆನ್ಸರ್ ಆಲ್ ದೋಸ್ ಥಿಂಗ್ಸ್.